ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ಗಳೆಲ್ಲ ನೋಟಿಫಿಕೇಷನ್ ಬರುತ್ತೆ, ಆವಾಗ ನನಗೆ ನೀವು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಹೋಗ್ಬೋದು. ಅದರಿಂದ ಕೇಳ್ಕೊತಾ ಇದ್ದೀನಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ. ಫ್ರೆಂಡ್ಸ್ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸುಂದರವಾದ ಅಂದರೆ 200-250 ಒಳಗೆ ಇರುವಂತಹ ಕುಚ್ಚನ್ನು ಹೇಗೆ ಈಸಿಯಾಗಿ ಡಿಸೈನ್ ಆಗಿ ಹಾಕ್ಕೊಡ್ಬೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, ಒಂದು ಬೀಡ್ಸ್ನ ತೊಗೊಂಡು, ಬೀಡ್ಸ್ ಅಂತ ಅಂದರೆ ಒಂಥರ ರೌಂಡ್ ಇರೋ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಯಾವ ರೀತಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿ ನೋಡಿ, ಈ ಥರ ಬೀಡ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರಿಂಗನ್ನು ಹಾಕ್ಕೊಂಡು ಇದಕ್ಕೆ ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸೀರೆ ಹಿಂದೆಯಿಂದ ದಾರಾನ ಹೀಗೆ ಎಳ್ಕೋಬೇಕಾಗುತ್ತೆ. ಎಳ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ. ನಂತರ ಇಲ್ಲಿ ನೋಡಿ ಮತ್ತೆ ಡಬಲ್ ಕ್ರೋಶ ತಗೋಬೇಕಾಗುತ್ತೆ. ಡಬಲ್ ಕ್ರೋಶ ತಗೊಂಡು ಈ ರಿಂಗಿಂದ ಒಳಗೆ ಹೀಗೆ ದಾರಾನ ಎಳ್ಕೋಬೇಕಾಗುತ್ತೆ. ಇಲ್ಲಿ ಎರಡರಲ್ಲಿ ಒಂದು, ಆಮೇಲೆ ಎರಡರಲ್ಲಿ ಒಂದು, ಹೀಗೆ ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಶನ ತಗೋಬೇಕಾಗುತ್ತೆ. ಎರಡರಲ್ಲಿ ಒಂದು, ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಶನ ತಗೋಬೇಕಾಗುತ್ತೆ. ಎರಡರಲ್ಲಿ ಒಂದು, ಹೀಗೆ ಡಬಲ್ ಕ್ರೋಶದಿಂದ ಮಾಡುವಂಥ ಕಂಬಗಳ 3 ಕಂಬಗಳನ್ನು ಹಾಕ್ಕೋಬೇಕಾಗುತ್ತೆ. ನಾನು ನೋಡಿ 3 ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ. ಒಂದು ಈ ಥರ ಆಯಿತಾ. ನೆಕ್ಸ್ಟು ಮತ್ತೆ ಸಿಂಗಲ್ ಕ್ರೋಶ ಡೈರೆಕ್ಟಾಗಿ ನೋಡಿ ರಿಂಗ್ ಒಳಗೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ ಥರ ಲಾಸ್ಟಲ್ಲಿ ಲಾಕ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಆಗ್ತಿದೆ. ಚೆನ್ನಾಗಿದೆ ಅಲ್ವಾ? ತುಂಬ ಸುಂದರವಾಗಿದೆ, ಕ್ಯೂಟಾಗಿದೆ ಅಲ್ವಾ? ನಂತರ ಮತ್ತೆ ನೋಡಿ ಚೈನ್ನ ಹಾಕೋಬೇಕಾಗುತ್ತೆ ಕುಚ್ಚು ಕಟ್ಲಿಕ್ಕೆ ಅಂತ ಹೇಳಿ 8 ಚೈನ್ಗಳನ್ನು ಹಾಕ್ತಾಯಿದ್ದೀನಿ. ನಾನು ಎಲ್ಲ ಕುಚ್ಚುಗಳಲ್ಲೂ 8 ಚೈನ್ಗಳನ್ನೇ ಹಾಕೋದು. 1 2 3 4 5 6 7 8 ನೋಡಿ, ಈ ಥರ 8 ಚೈನ್ನ ಹಾಕ್ಕೊಂಡು ಇಲ್ಲಿಗೆ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಬಂದು ಲಾಕ್ ಮಾಡಬೇಕಾಗುತ್ತೆ. ಈ ಥರ ಲಾಕ್ ಮಾಡಿಕೊಂಡು ನಂತರ ಮತ್ತೆ ನೋಡಿ ಸಿಂಗಲ್ ಕ್ರೋಶದಿಂದ ಎಳ್ಕೋಬೇಕು, ಮತ್ತು ಸಿಂಗಲ್ ಕ್ರೋಶ ತಗೋಬೇಕು. ನಂತರ ಒಂದು ರಿಂಗನ್ನು ಎತ್ಕೋಬೇಕು, ಈ ಬೀಡ್ಸ್ನ ಹಾಕಬೇಕು. ನೋಡಿ, ಈ ಥರ ಆಗಲೇ ತೋರಿಸಿದ್ನಲ್ವಾ, ಸಿಂಗಲಲ್ಲಿ ಈ ಥರ ದಾರಾನ ಎಳ್ಕೋಬೇಕಾಗುತ್ತೆ. ಎಳ್ಕೊಂಡು ಸಿಂಗಲ್ ಕ್ರೋಶ ಮಾಡಬೇಕು. ನಂತರ ಮತ್ತೆ ಡಬಲ್ ಕ್ರೋಶ 3 ಕಂಬಗಳನ್ನು ಹಾಕಬೇಕು. ಡಬಲ್ ಕ್ರೋಶದ 3 ಕಂಬಗಳು, ಎರಡರಲ್ಲಿ ಒಂದು, ಮತ್ತೆ ಡಬಲ್ ಕ್ರೋಶ, ಎರಡರಲ್ಲಿ ಒಂದು, ಮತ್ತೆ ಡಬಲ್ ಕ್ರೋಶ, ನೋಡಿ ಎರಡರಲ್ಲಿ ಒಂದು, ಮತ್ತು ಲಾಸ್ಟಲ್ಲಿ ಸಿಂಗಲ್ ಕ್ರೋಶ. ಈ ಥರ ಹೇಳ್ಕೋಬೇಕಾಗುತ್ತೆ. ನೋಡಿ, ಆಗಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದು ಒಂದು 250-200 ಒಳಗೆ ಹಾಕ್ಕೊಡ್ಬೋದು. ಬೀಡ್ಸ್ ಯೂಸ್ ಮಾಡ್ತಿರೋದ್ರಿಂದ 250 ಇಸ್ಕೊತೀನಿ ನಾನು. ಬೀಡ್ಸ್ ಯೂಸ್ ಮಾಡಿಲ್ಲ ಅಂದರೆ ಸುಮ್ಮನೆ ಕುಚ್ಚು ಹಾಕ್ಕೊಂಡು ಹೋಗ್ತಿದ್ರೆ, ಈ ಲೈನ್ ಹಾಕಿಬಿಟ್ಟು ಕುಚ್ಚು ಹಾಕಿದರೆ 200 ಇಸ್ಕೊತಿದ್ದೆ. ಈಗ ನಾನು ಇದಕ್ಕೆ 250 ಅಷ್ಟು ಚಾರ್ಜ್ ಮಾಡ್ತೀನಿ. ಇನ್ನು ರೌಂಡ್ ಇದೇ ಥರ ರೌಂಡ್ ಹಾಕಿಬಿಟ್ಟು ಒಂದು ಮಿಡ್ಲಲ್ಲಿ ಒಂದು ಬೀಡನ್ನ ಹಾಕಿದರೆ ಅದು 300 ಹಂಗೆ ಆಗುತ್ತೆ. ಅದು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ ಹೇಳಿಬಿಟ್ಟು. ಇದೇ ಥರ ರಿಂಗನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಹೊಸ ರೀತಿಯ ಕುಚ್ಚೊಂದಿಗೆ ನಿಮ್ಮೊಂದಿಗೆ ನಾನು ಮತ್ತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.
ಹೇಗಿದೆ ನಾನು ಹಾಕಿರುವಂಥ ಕುಚ್ಚು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ನೋಡಿ ಯಾವ ಥರ ಹಾಕಿದ್ದೀನಿ, ಫುಲ್ ಸ್ಯಾರಿಗೆ ಇದೇ ಥರ ಹಾಕಿದ್ದೀನಿ. ಇಲ್ಲಿ ಕುಚ್ಚುಗಳೇ ಬರುತ್ತೆ, ಅಂದರೆ ಡಬಲ್ ಕಲರ್ ಕುಚ್ಚನ್ನು ಹಾಕ್ತೀನಿ ನಾನು. ನೋಡಿ ಸೀರೆ ಬಂದುಬಿಟ್ಟು ಯೆಲ್ಲೋ ಕಲರ್ ಇದೆ, ಮತ್ತು ಮಿಡ್ಲಲ್ಲಿ ಥ್ರೆಡ್ ಬಂದು ಈ ಕಲರ್ ಇರೋದ್ರಿಂದ ನಾನು ಈ ಕಲರ್ನ ಯೂಸ್ ಮಾಡಿದ್ದೀನಿ. ಅದರಿಂದ ಈಗ ನಾನು ಇಲ್ಲಿ ನೋಡಿ ಈ ಕಲರ್ ಮತ್ತು ಈ ಕಲರ್ ಎರಡೂ ಕುಚ್ಚನ್ನು ಕಟ್ತಾ ಹೋಗ್ತೀನಿ. ಇದಕ್ಕೆ ಸ್ಟಾರ್ಟಿಂಗಲ್ಲಿ 8 ಚೈನ್ ಹಾಕ್ಕೋಬೇಕು, ನಂತರ ಬೀಡ್ಸ್ನ ಹಾಕಿ ಈ ಥರ ಡಿಸೈನ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಾನು ನೋಡಿ 8 ಚೈನನ್ನು ಹಾಕಿದ್ದೀನಿ. ನೋಡಿ ಇಲ್ಲಿ ಈ ಥರ 8 ಚೈನ್ ಹಾಕಿದ್ದೀನಿ, ನಂತರ ಡಿಸೈನ್ ಮಾಡಿದ್ದೀನಿ, ಮತ್ತೆ 8 ಚೈನ್ ಹಾಕಿದ್ದೀನಿ, ನಂತರ ಮತ್ತೆ ಡಿಸೈನ್ ಮಾಡಿದ್ದೀನಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿದೆ. ಸಿಂಪಲ್ಲಾಗಿ ಹಾಕಬೇಕಂತ ಹೇಳಿದರೆ ಸಿಂಪಲ್ಲಾಗಿ ಈ ಥರ ಹಾಕಿ ಕೊಡ್ಬೋದು. 1 250 ಅಷ್ಟರಲ್ಲಿ